ಇಷ್ಟು ದಿನ ಕನ್ನಡ ಸಿನಿಮಾ ರಂಗದ ಅಗತ್ತು ಪ್ಯಾನ್ ಇಂಡಿಯಾದಾದ್ಯಂತ ಪಸರಿಸ್ತಾ ಇತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದಾದ್ಯಂತ ಪಸರಿಸೋದಕ್ಕೆ ಲವ್ ಯು ಅನ್ನುವಂತಹ ಸಿನಿಮಾ ಈಗ ಮೊಟ್ಟ ಮೊದಲ ಬಾರಿಗೆ ಎಐ ತಂತ್ರಜ್ಞಾನದಲ್ಲಿ ಪರಿಪೂರ್ಣವಾಗಿ ನಿರ್ಮಾಣಗೊಂಡಿದೆ. ಅದರ ನಿರ್ದೇಶನ ಹಾಗೂ ನಿರ್ಮಾಣವನ್ನು ಮಾಡಿರುವಂತಹ ಎಸ್ ನರಸಿಂಹಮೂರ್ತಿ ಅವರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಮೊಟ್ಟ ಮೊದಲ ಬಾರಿಗೆ ಎಐ ತಂತ್ರಜ್ಞಾನವನ್ನ ಬಳಸಿಕೊಂಡು ಒಂದು ಲವ್ ಯು ಅನ್ನುವಂತಹ 90 ನಿಮಿಷ 90ರಿಂದ 95 ಡ್ಯೂರೇಷನ್ ಇರುವಂತಹ ಒಂದು ಸಿನಿಮಾವನ್ನ ಒಂದು ಬೆಳ್ಳಿ ಪರದೆಗೆ ತರುವಂತಹ ಪ್ರಯತ್ನವನ್ನ ಮಾಡಿದ್ರ. ಸೊ ಏನಕ್ಕೆ ಈ ಸಾಹಸಕ್ಕೆ ಕೈ ಹಾಕಿದ್ರಿ ಅಂತ? ನಂದು ಇದು ಮೂರನೇ ಸಿನಿಮಾ. ಮೊದಲು ಗರುಡಾಕ್ಷ ಅಂತ ಒಂದು 2018 ಸೆನ್ಸಾರ್ ಮಾಡಿಸಿ ಅದು ರಿಲೀಸ್ ಮಾಡಿದ್ರು. ಎರಡನೇದು ಕಂಟೈನರು. ನಮ್ಮ ನೂತನ್ ಅವರೇ ಅದು ಕಂಟೈನರ್ ಅದು ಜವಾಬ್ದಾರಿತ ಮಾಡಿದ್ರು. ಅದು ಮಾಡ್ಬೇಕಾದ್ರೆ ನಂದು ಇನ್ನೂ 3 ಸಿನಿಮಾ ಲೈನಪ್ ಇದೆ. ಅದು ಬಿಟ್ಟು ಸೆಂಟ್ರಲ್ಲಿ ಇದು ಈ ಟೆಕ್ನಾಲಜಿ ಎ ಐ ಸ್ವಲ್ಪ ಬಂದಾಗ ಎ ಐ ತುಂಬ ಫಾರ್ವರ್ಡ್ ಇದೆ. ಎಲ್ಲ ರಂಗದಲ್ಲೂ ಎ ಐ ಹೋಗ್ತಾ ಇದೆ. ಅದರಿಂದ ನಾವು ಮಾಡ್ಬೋಂತ ನೀವು ಹೇಳ್ದಂಗೆ ಸಣ್ಣ ಸಣ್ಣದು ಇತ್ತು. ಬರ್ತ್ಡೇ ವಾಟ್ಸಪ್ಪಲ್ಲೆಲ್ಲ ಇತ್ತು. ಪರಿಪೂರ್ಣವಾಗಿ ಹೇಗೆ ಮಾಡ್ಬೋದಾ ಅಂತ ನೋಡ್ದೋ. ಅದು ಮೊದಲು ಹಾಡುಗಳು ಮಾಡಿ ನಂತರ ಸ್ವಲ್ಪ ಸ್ಟೋರಿ ಮಾಡಿ ಮಾಡ್ತಾ 6 ತಿಂಗಳು ಸತತ ಪ್ರಯತ್ನ ಬಿಟ್ಟು 6 ತಿಂಗಳಿಂದ ಪ್ರೊಡಕ್ಷನ್ ಕೂತ್ಕೊಂಡು 6 ತಿಂಗಳಾದ್ಮೇಲೆ ಈ ಹಂತಕ್ಕೆ ಬಂದಿದೆ. ನಾವು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರ್ತದಿಂದ, ಇಷ್ಟು ಪರಿಪೂರ್ಣವಾಗಿ ಬಂದಿದೆ. ಸಂತೋಷ ಆಗಿದೆ. ಆ ಥಾಟ್ ಏನಕ್ಕೆ ಬಂತು ಸರ್ ನಿಮ್ಗೆ? ಎಯಲ್ಲೇ ಕಂಪ್ಲೀಟ್ ನಾನು ಒಂದು ಎಲ್ಲಾ ಸಿನಿಮಾವನ್ನ ಸಹ ಜನರೇಟ್ ಮಾಡಬೇಕು ಅಂತಂದ್ರೆ ಒಂದಷ್ಟು ನಾವು ಯೋಚನೆ ಮಾಡ್ತೀವಿ ಮುಂದೆ ಹೆಜ್ಜೆ ಇಟ್ಟರೆ. ಬಿಕಾಸ್ ಯಾಕಂತಂದ್ರೆ ಹೆಂಗೆ ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೋ, ಯಾಕಂತಂದ್ರೆ ಈಗಿನ ಟೆಕ್ನಾಲಜಿ ಬೆಳೀತಾ ಇದೆ, ಅದನ್ನ ಯೂಸ್ ಮಾಡ್ಕೊಳ್ತೀರಾ ಒಂದ್ ಕಡೆ ಖುಷಿ ಆದ್ರೆ ಜನ ಸ್ವೀಕಾರ ಮಾಡ್ತಾರ ಅನ್ನುವಂತಹ ಗೊಂದಲಗಳಿರುತ್ತೆ. ಸೊ ನಿಮ್ಮಲ್ಲೂ ಆ ಗೊಂದಲಗಳು ಮೂಡಿರುತ್ತೆ. ಸೊ ಹೆಂಗೆ ಥಿಂಕ್ ಮಾಡಿದ್ರಿ? ಆ ಥಾಟ್ ಪ್ರೋಸೆಸ್ ಹೆಂಗ್ ಬಂತು ನಿಮ್ಗೆ ಅಂತ? ಜನಕ್ಕಿನ ಭಯ, ಒಂದು ರೆವಲ್ಯೂಷನ್ ತರಬೇಕು ಅಂದ್ರೆ ಭಯ. ಆ ಭಯನೇ ತಗೊಬೇಕು, ಚಾಲೆಂಜ್ ತಗೊಬೇಕು. ಒಂದು ರೆವಲ್ಯೂಷನ್ ಈಗ ಮೊದಲ ಪೌರಾಣಿಕ ನಾಟಕ, ಏಕಾಂಕ ನಾಟಕಗಳು ಅಲ್ಲಿಂದ ಬಂದು ಸಿನಿಮಾ ಬಂದು ನೆಗೆಟಿವ್ ಸೆಲ್ಯಾಡು ಈ ಡಿಜಿಟಲ್ ಬಂದಿದೆ. ಮುಂದೇನು ಹೋಗ್ತದೆ ಇದು ಇದು ಕೊನೆಯಲ್ಲ. ಇದಾದ್ಮೇಲೆ ಎ ಜಿ ಅಂತದೆ, ಆರ್ಟಿಫಿಷಿಯಲ್ ಜೀನಿಯಸ್ ಇಂಟೆಲಿಜೆನ್ಸ್ ಅದೇ, ಅದು ಇನ್ನೂ ಇದಕ್ಕಿಂತ ಬರೋಡದೆ. ನಾವು ಅದರಿಂದ ಎ ಜಿ ಮಾಡಿ ಸಂಪೂರ್ಣವಾಗಿ ಎ ಇಂದನೇ ಮಾಡಬೇಕು ಅಂತ. ಅದು ವಾಯ್ಸ್ ಸ್ವಲ್ಪ ಅಂದರೂ ಹಾಡು ಚೆನ್ನಾಗಿ ಬಂತು. ಸೀನ್ ಬಂದಾಗ ವಾಯ್ಸ್ ಸ್ವಲ್ಪ ಲ್ಯಾಗ್ ಆಯಿತು, ಹೋಗಲು ಆ ಥರ ಲ್ಯಾಗ್ ಬಂತು. ಯಾಕಂದ್ರೆ ಪ್ರಾಂಪ್ಟ್ ಸರಿಯಾಗಿಲ್ಲ, ಅದು ನಮ್ಮ ಲ್ಯಾಂಗ್ವೇಜ್ ಅರ್ಥ ಮಾಡಲ್ಲ. ಅವರು ನಮ್ಮ ನೂತನ ಹೇಳಿದ್ರು, ಇಲ್ಲ ಇದನ್ನ ಬೇರೆ ಡಬ್ಬಿಂಗ್ ವಾಯ್ಸಿಂದ ಮಾಡಿಸ್ಬಿಟ್ಟು ಮಾಡೋಣ ಅಂತ ಮಾಡಿದ್ರು. ಇಲ್ಲ, ಈಗ ಹೆಂಗಿದ್ರು ಹಂಗೆ ಇರಲಿ, ಏನೇ ನ್ಯೂನಿಂದ ಬಂದು ಒಪ್ಕೊಳ್ಳೋಣ, ಕಷ್ಟ ಆಯ್ತು ನ್ಯೂನ್ಯತೆ ಇದೆ ಅಂತ ಒಪ್ಕೊಳ್ಳೋಣ, ಸಂಪೂರ್ಣ ಏರಿ ಅಂತ ಹೇಳ್ದು ಅವರು ಒಪ್ಕೊಂಡ್ರು. ಸೆನ್ಸಾರ್ ಕೊಟ್ಟಾಗ ಅವಾಗ ಭಯ ಆಯಿತು. ಆ ಸೆನ್ಸಾರ್ ಆಫೀಸರು, ಆ ಜೂರಿಗಳು ಏನಂತಾರಂತ ಅವ್ರು ತುಂಬ ಪ್ರಶಂಸೆ ಕೊಟ್ಟರು. ಆ ಸೆನ್ಸಾರ್ ಆಫೀಸ್ ತುಂಬ ಒಳ್ಳೆಯವರು. ಹೊಸ ಪ್ರಯತ್ನಕ್ಕೆ ನಮಗೆ ಪ್ರಶಂಸೆ ಕೊಟ್ಟು, ನಾವು ಎ ಸರ್ಟಿಫಿಕೇಟ್ ಬೇಕಾದ್ರೆ ಅವರು ಎ ಅನಿಮೇಷನ್ ಅಂತ ಕೊಡ್ತೀವಿ ಅಂದರು. ಇಲ್ಲ, ನಮ್ಗೆ ಎ ಬೇಕು ಅಂತ ಹಠ ಮಾಡಿದ್ದಕ್ಕೆ ಅವ್ರು ಪಾಪ ಕೊಟ್ಟರು. ಆ ಜೂರಿಗಳು ಮತ್ತು ಅವರು ಆಫೀಸರು ನಮಗೆ ಎಂಕರೇಜ್ ಮಾಡಿದ್ರು. ಸಾಮಾನ್ಯವಾಗಿ ನಾವು ಒಂದು ಸಿನಿಮಾವನ್ನ ನಿರ್ಮಾಣ ಅಥವಾ ನಿರ್ದೇಶನ ಮಾಡ್ತಿದೀವಿ ಅಂತಂದಾಗ್ಲೇ ಸಾಕಷ್ಟು ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಅಂಥದ್ರಲ್ಲಿ ಎ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ತಿದ್ದಾಗ ಸೊ ಏನೆಲ್ಲ ಸಾಹಸಗಳನ್ನ ಎದುರಿಸಿದ್ರಿ ಅಂತ? ಇಲ್ಲಿ ತಾಳ್ಮೆ ಮುಖ್ಯ. ಹಣ ಮತ್ತು ತಾಳ್ಮೆ. ಒಂದು ಸೀನ್ ಮಾಡಬೇಕು ಒಂದು ವಾರ ಆಗೋದು, ನಮಗೆ 15 ದಿವಸ ಆಗಿದೆ ಸಣ್ಣ ಒಂದು ಸೀನ್ ಮಾಡಬೇಕು ಅಂದರೆ. ತಾಳ್ಮೆ ಮುಖ್ಯ ಮತ್ತು ಯಶಸ್ಸು ಸಿಗ್ತದೆ. ತಾಳ್ಮೆ ಇರಬೇಕು. ಹಣ ಮಾಡಿ ಅಂದರೆ ಇದರಿಂದ ನಾವು ಹಣ ಮಾಡ್ತೀವಿ ಅಂತಲ್ಲ, ಒಂದು ಪ್ರಯತ್ನ, ಒಂದು ರೆವಲ್ಯೂಷನ್ ಮಾಡಬೇಕು, ಒಂದು ಚೇಂಜಸ್ ತರಬೇಕು ಅಂತ. ಆಮೇಲೆ ಅದು ಇದು ನಮ್ಮದೆಲ್ಲ ಒಪ್ಕೊಂಡ್ಬಿಡ್ತಾರೆ. ನಾಳೆಯಿಂದ ಯಾವುದು ನಾರ್ಮಲ್ ಶೂಟಿಂಗ್ ಇರೋ, ನಾರ್ಮಲ್ ಸಿನಿಮಾ ಇರೋಲ್ಲ, ಹಂಗಲ್ಲ, ಅದು ಇರ್ತದೆ. ಒಂದು ಹೊಸ ಪ್ರಯತ್ನ ಅಷ್ಟೇ. ಇದ್ರಾಗ ಏನು ಯಾರು ಭಯ ಬೀಳಂಗೇನಿಲ್ಲ. ಓಕೆ ಸರ್, ಲವ್ ಸ್ಟೋರಿ ಅಂದ ತಕ್ಷಣ ಒಂದಷ್ಟು ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಇರುತ್ತೆ. ಎಲ್ ಅಂತಂದ್ರೆ ಅದನ್ನೆಲ್ಲ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಮಾಡಬೇಕು ಅಂತಂದಾಗ ಒಂದಷ್ಟು ಗೊಂದಲಗಳಾಗುತ್ತೆ. ಸೊ ನೀವು ಡೈಲಾಗ್ಸ್ ಬರೆದಿರುವಂಥದ್ದು, ಬಿಕಾಸ್ ಡೈರೆಕ್ಷನ್ ಕಮ್ ಪ್ರೊಡ್ಯೂಸನ್ ಮಾಡಿದ್ರಿಂದ ಸೊ ನೀವು ಯಾವ ರೀತಿಯಂತಹ ಒಂದು ಡೈಲಾಗ್ಸ್ ಆಗಿರ್ಬೋದು ಅಥವಾ ಆ ಸೀಕ್ವೆನ್ಸ್ನ ಹಿಂಗೇ ಬರಬೇಕು ಅಂತ ನಿಮ್ಮ ಇಂಜಿನಿಯರ್ಗೆ ಹೇಳಿದ್ರಿ ಅಂತ? ಅದು ಅವ್ರು ಇಂಜಿನಿಯರ್ ಹೇಳ್ದಂಗೆ ಒಂದೊಂದು ಸೀನು 1 ವಾರ ಟೈಮು. ಮತ್ತು ಅದು ಲಿಪ್ ಸಿಂಕಿಂಗ್ ಆಗಲಿ, ಬ್ಯಾಕ್ಗ್ರೌಂಡು ಮತ್ತು ಆ ಡ್ರೆಸ್ ಸೆನ್ಸು, ಮತ್ತು ನಮ್ಗೆ ಆ ಹೀರೋ ಹೀಗಿರಬೇಕು, ಹೀರೋ ತಂದೆ ಈ ರೀತಿ ಇರಬೇಕು, ಆಮೇಲೆ ಹೀರೋಯಿನ್ ತಂದೆ ಈ ರೀತಿ ಇರಬೇಕು ಅಂತ ಮಾಡಿದಾಗ ಸ್ವಲ್ಪ ಅದು ಏನಂದರೆ, ಈಗ ಒಂದು ಹಾಡಲ್ಲಿ ಬರ್ತದೆ ನೀಲಿ ಅಂತ, ಆ ಕಣ್ಣು ನೀಲಿ ಮಾಡಬೇಕು. ಆ ಥರದ್ದು ಸಣ್ಣ ಸಣ್ಣದು ಇದು ಚೇಂಜ್ ಆಗಬೇಕು ಅಂತ ಮಾಡಿದ್ದು. ಆ ಇಮುದ್ದೆಲ್ಲ ಅದೇ ಟ್ರೈನು, ಇದು ಸೀನ್ರಿ ಮತ್ತು ಜಲಪಾತಗಳು ಎಲ್ಲ ಈ ಮಾಮೂಲಿ ಏನು ಸಿನಿಮಾ ಬಂದಿದೆ ಅದು ಇದ್ರಾಗಿಂದ ಚೆನ್ನಾಗಿ ಬಂದಿದೆ. ಈ ಹಿಂದೆ ಒಂದಷ್ಟು ತಂತ್ರಜ್ಞಾನವನ್ನು ಯೂಸ್ ಮಾಡಿಕೊಂಡು ಆದಿಪುರುಷ್ ಅನ್ನುವಂತಹ ಪ್ರಭಾಸ್ ಅವರು ಆಕ್ಟ್ ಮಾಡಿದಂತಹ ಸಿನಿಮಾ ಬೆಳ್ಳಿ ಪರದೆಗೆ ಬಂದು ಪ್ರೇಕ್ಷಕರಿಂದ ಒಂದು ಪ್ರಶಂಸೆಗಳನ್ನ ಪಡ್ಕೊಳ್ಳುತ್ತೆ ಅಂದಿದ್ರು. ಬಟ್ ಅದು ನಿರಾಸೆ ಮೂಡಿಸ್ತು. ಸೊ ನಿಮ್ಗೆ ಆ ಥರ ಭಯ ಏನಾದರೂ ಇದೆಯಾ ಅಂತ? ಆದರೆ ಅದು ದೊಡ್ಡ ಬಜೆಟ್ಟು, ಅದು ನಿರೀಕ್ಷಣೆ ನಾವು ಅನ್ಕೊಂಡ್ಬಿಟ್ಟಿದ್ದೀವಲ್ಲ, ಹೊಸ ರಿವ್ಯುಲೇಷನು. ಇಲ್ಲಿ ಸೋಲು ಗೆಲುವು ಸಹಜನೇ, ಅದನ್ನ ಏನೇ ಬಂದರೂ ಒಪ್ಕೊಬೇಕು ಅಂತ. ಎಷ್ಟು ಬಜೆಟ್ ಅಲ್ಲಿ ನಿರ್ಮಾಣ ಆಯ್ತು ಸರ್?
ಅದು ಲೆಕ್ಕನೇ ಹಾಕಿಲ್ಲ, ನೂತನವ್ರಿಗೆ ಗೊತ್ತಾ, ನಮ್ಮ ಇಂಜಿನಿಯರಿಗೆ ಗೊತ್ತದ. ಓಕೆ. ನಾನು ಆಗ್ಲೇ ಅವ್ರಿಗೂ ಕೇಳಿದೆ, ನಿಮಗೂ ಕೇಳ್ತಾ ಇದ್ದೀನಿ. ಎಷ್ಟು ಥಿಯೇಟರ್ಸ್ ಅಲ್ಲಿ ಹಾಗೇನೆ ಬೇರೆ ಇನ್ ಕೇಸ್ ಇವಾಗ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ ಕನ್ನಡದಲ್ಲಿ ಇಟ್ಟಂತಹ ಸಿನಿಮಾ ಪರಭಾಷೆಗಳಿಗೂ ಡಬ್ ಮಾಡಿ ಪ್ಯಾನ್ ಇಂಡಿಯಾದಾದ್ಯಂತ ರಿಲೀಸ್ ಮಾಡುವಂತಹ ವಾಡಿಕೆ ಇದೆ. ಸೊ ನಿಮ್ಮ ಸಿನಿಮಾ ಮೊಟ್ಟ ಮೊದಲ ಬಾರಿಗೆ ಎಲ್ ಬರ್ತಿರೋದ್ರಿಂದ ಇಡೀ ವರ್ಲ್ಡ್ ಅಲ್ಲೇ ಒಂದು ರೆಕಾರ್ಡ್ ಅನ್ನ ಮಾಡೋದಕ್ಕೆ ಕೊಟ್ಟಿದೆ. ಈ ಒಂದು ಇತಿಹಾಸ ನಿರ್ಮಾಣ ಮಾಡುವಂತಕ್ಕೆ ಹೊರಟಿರುವಂತಹ ಸಿನಿಮಾವನ್ನ ಬೇರೆ ಭಾಷೆಗಳಲ್ಲೂ ರಿಲೀಸ್ ಮಾಡುವಂತಹ ಪ್ಲಾನ್ಸ್ ಆಸ್ ಎ ನಿರ್ಮಾಪಕರಾಗಿ ನಿಮಗೂ ಇದೆಯಾ ಅಂತ? ಇಲ್ಲಿನ ಅಭಿಪ್ರಾಯ ತಿಳ್ಕೊಂಡು, ಇಲ್ಲಿನ ಜನಗಳ ಭಾವನೆ ತಿಳ್ಕೊಂಡು ಮುಂದುವರಿತೀವಿ ಅಷ್ಟೇ. ಇಲ್ಲಿ ಜನ ಸ್ವೀಕರಿಸಿದ್ರೆ ಮುಂದುವರಿಯೋಣ, ಇಲ್ಲ ಅಂದರೆ ನಮ್ದು ಏನು ತಪ್ಪು ನೋಡಿ ತಿರ್ಗಾ ಮತ್ತೆ ಇನ್ನೊಂದು ಮಾಡೋಣ, ಮತ್ತೊಂದು ಮಾಡೋಣ. ಈಗ ಇತ್ತೀಚೆಗೆ ಏನಂತಂದ್ರೆ ಪ್ರೀಮಿಯರ್ ಶೋಸ್ ಹಾಗೇನೆ ಸೆಲೆಬ್ರಿಟಿಗಳಿಗೆ ಒಂದು ಪ್ರತ್ಯೇಕವಾದಂತಹ ಶೋಸ್ ಅನ್ನ ಮಾಡುವಂತದ್ದಿದೆ. ಸೊ ನೀವು ಮೊಟ್ಟ ಮೊದಲ ಬಾರಿಗೆ ಈ ತರ ಒಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡೋದು ಕೊಟ್ಟಿರೋದ್ರಿಂದ ಯಾರಿಗಾದ್ರೂ ಒಂದಷ್ಟು ಸ್ಟಾರ್ಸ್ಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ರ, ಅಥವಾ ಟೆಕ್ನಾಲಜಿಯನ್ನ ಒಂದಷ್ಟು ತಂತ್ರಜ್ಞರು ಇರ್ತಾರೆ ಕನ್ನಡ ಸಿನಿಮಾ ರಂಗದಲ್ಲಿ ಆಗಿರ್ಬೋದು ಅಥವಾ ಪರಭಾಷಾ ಸಿನಿಮಾ ರಂಗಗಳಲ್ಲಿ ಆಗಿರ್ಬೋದು, ಆ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡುವಂತಹ ತಂತ್ರಜ್ಞರಿಗೆ ಏನಾದರೂ ಸಿನಿಮಾವನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದೀರಾ ಅಂತ? ಇಲ್ಲ, ಸದ್ಯಕ್ಕೆ ಆ ಥಾಟ್ ಬಂದಿಲ್ಲ. ಈಗ ನೀವು ಹೇಳಿದ್ಮೇಲೆ ಗೊತ್ತಾಯಿತು. ಯಾರಾದರೂ ಅಪೇಕ್ಷೆ ಪಟ್ಟರೆ ಯೋಚನೆ ಮಾಡ್ತೀವಿ, ಪ್ರಯತ್ನ ಪಡೋಣ. ಫೈನಲಿ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ ನಿರ್ಮಾಪಕರಾಗಿ ಹಾಗೂ ನಿರ್ದೇಶಕರಾಗಿ? ಹೊಸ ಪ್ರಯತ್ನ ನೋಡಿ ಬೆಂಬಲಿಸಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಿ. ಇದಾಗಿತ್ತು ಎಐ ಸಿನಿಮಾ, ಅಂದ್ರೆ ಎಐ ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ಲವ್ ಯು ಅನ್ನುವಂತಹ ಸಿನಿಮಾವನ್ನ ನಿರ್ಮಾಣ ಹಾಗೂ ನಿರ್ದೇಶನವನ್ನ ಮಾಡ್ತಿರುವಂತಹ ಎಸ್ ನರಸಿಂಹಮೂರ್ತಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.